ಚುನಾವಣೆ ಇರೋದ್ರಿಂದ ಎಲ್ಲಾನು ಮುಚ್ಚಿಟ್ಟಿದ್ರು. ಆರ್ಥಿಕ ಬಿಕ್ಕಟ್ಟು ಇದಕ್ಕಿಂತ ಮುಂಚೆನೂ ಆಗಿದೆ. ಆದ್ದರಿಂದ ಚುನಾವಣೆ ಮುಗಿಯುವವರೆಗೂ ಸುಮ್ಮನೆ ಇದ್ರು, ಯಾಕಂದ್ರೆ ಜನ ತಿರುಗಿ ಬೀಳ್ತಾರೆ ಅನ್ನುವ ಒಂದು ಭಯ ಇತ್ತು. ಆದ್ದರಿಂದ ಚುನಾವಣೆ ಮುಗೀತು, ಓಟುಗಳು ಬಿತ್ತು, ಆರ್ಎಸ್ ಬಂದಾಯಿತು, ಸರ್ಕಾರವು ಬಂತು, ಹೊಸ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಇನ್ನೇನಿದೆ ನಿಮ್ಮ ಹಂಗು ಮತದಾರರದು? ನಿಮ್ಮ ಕೆಲಸ ಎಷ್ಟು? ನಾನು ಏನು ಹೇಳ್ತೀನಿ ಅದು ನಂಬಬೇಕು, ಬಂದುಬಿಟ್ಟು ಒತ್ತಬೇಕು, ಅಷ್ಟೇ ಕೆಲಸ. ಸೊ ಅದಕ್ಕೆ ನಾವು ಬೇರೆ ಬೇರೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅಕಸ್ಮಾತ್ ನೀವು ನಮ್ಗೆ ಓಟ್ ಹಾಕೋದಿಲ್ವಾ, ನಿಮ್ಮ ಹೆಸರನ್ನ ನಾವು ಡಿಲೀಟ್ ಮಾಡ್ತೀವಿ. SIR ಅಂತಿದೆ, ನಮ್ಮ ಹತ್ರ ಅಸ್ತ್ರ ಇದೆ, ತೆಗೆದು ಬಿಸಾಕ್ಬಿಡ್ತೀವಿ ನಿಮ್ಮನ್ನ. ನಿಮ್ಮ ಓಟೇ ಬೇಡ ನಮಗೆ, ನಮ್ಮ ಓಟ್ ಹಾಕೋರು ಇಟ್ಕೊಳ್ತೀವಿ. ಸೊ ಈ ರೀತಿಯಾಗಿ ಚುನಾವಣೆ ಗಿಮಿಕ್ ಮಾಡ್ತಾ ಇದ್ದಾರೆ. ದೇಶ ಇಷ್ಟೊಂದು ಬಿಕ್ಕಟ್ಟಿನಲ್ಲಿದೆ, ಆರ್ಥಿಕ ಸಮಸ್ಯೆಯಲ್ಲಿದೆ, ಅಲ್ಲಿ ಯುದ್ಧವೂ ಅದಕ್ಕೊಂದು ಕಾರಣವಾಗಿದೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಒಬ್ಬ ಪ್ರಧಾನಿಯಾಗಿರ್ತಕ್ಕಂಥವ್ರು ದೇಶವನ್ನು ರಕ್ಷಣೆ ಮಾಡಬೇಕೋ ಅಥವಾ ಬೀದಿ ಬೀದಿಗಳಿಗೆ ಹೋಗ್ಬಿಟ್ಟು ಚುನಾವಣೆಯಲ್ಲಿ ಓಟ್ ಕೊಡಿ ಅಂತ ಕೇಳಬೇಕಾ? ಬರೀ ಪ್ರತಿಪಕ್ಷಗಳಿಗೆ ಬೈಯುವ ಕೆಲಸ ಮಾಡಬೇಕಾ?